ಮಾತಾಡ್ ಮಗ, ಸುಮ್ಮನೆ ಕೂತ್ಕೊಂಡ್ರೆ ಹೆಂಗೆ? ಮಾತಾಡೋದು ಏನು ಅಂತ? ಅಣ್ಣ ನಾನೇನಣ್ಣ ಮಾತಾಡೋನಿ, ಇನ್ಮೇಲೆ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಕೆಲಸ ನಾನು ಹೋಯ್ತೀನಿ. ಯಾವ್ದು ಕೂಡ ತಲೆ ಹಾಕಿಲ್ಲ. ತಪ್ಪಾಯ್ತು ನಂದು, ಇವ್ರನ್ನ ಮಾತಾಡಿ ಕಳಿಸ್ಬಾರ್ದಾಗಿತ್ತು. ಮಾತಾಡಿ ಅಂತ ಯಾಕಂದಿ ಜಗಳ ಮಾಡಿ ಕಳಿಸ್ತವನು? ತಪ್ಪಾಯ್ತು, ಇನ್ನೊಂದ್ಸತಿ ನಾನು ಏನು ಯಾವ ವಿಷಯಕ್ಕೂ ತಲೆ ಹಾಕಿಲ್ಲ. ನೀವ್ ಹೆಂಗೆ ಹೇಳ್ತೀರ ಅಂತ ಕೇಳ್ಕೊಂಡಿರ್ತೀನಿ. ಅಯ್ಯೋ ಆಗಿದಾಯ್ತು ಹೋಗಿದೋಯ್ತು, ಅದನ್ನೇ ಕಟ್ಕ ಕುತ್ಕೊಂಡು ಹಾಕದ. ಅದೇನು ಹೇಳ್ತಾವಳಲ್ಲ, ಅಲ್ಲೇ ಮಾತಾಡ್ಕೊಂಡು ಮಿಟ್ಟ ಮಾಡ್ಕೊಂಡ್ ಬಂದಿವಿ ಅಂತ ಅಂದ್ರಲ್ಲ. ಮಾತಾಡಿಬೇಕನ್ನತ್ತೆ ಇವ್ರು ಹೆಂಗತ್ತೆ, ಇವ್ರು ಅವನು ಮಗಳುವೆ ದುಡ್ಡು ಒಂದು ಕೈಲಿ ಕಾಸಿಲ್ಲ ಅಂದ್ಬಿಟ್ಟು ಅದು ಹೆಂಗತ್ತೆ. ನಾನು ಕೇವಲವಾಗಿ ನೋಡಿದ್ರು ಇವ್ರು ಹೇಳ್ತೀಯಲ್ಲ ನೀನು, ಹೆಂಗತ್ತೆ ಹಿಂಗೆ ಮಾಡಿದ್ರು ಇವರು? ನಂಗೆ ಬೇಜಾರಾಕಿಲ್ವತ್ತೆ. ಅವನು ಮಗಳು ಸೇರ್ಕೊಂಡು ಬಾಯಿಗೆ ಬಂದಂಗೆ ಉಗಿದ್ ಕಳ್ಸೋರಲ್ಲ, ಅದೇ ಕಿವಿಲಿ ಗುಯಿ ಗುರ್ತಾ ಕುಂತದ ನನಗೆ, ಗೊತ್ತಾ? ನೆನ್ಸ್ಕೊಂಡ್ರೆ ಅದೇ ಬಡ್ಕೊಂಡು ಏನಾರು ಮಾಡ್ಕೊಂಡು ಸತ್ತಬಿಡೋಣ ಅನ್ಸ್ಬಿಟ್ಟದೆ. ದುಡ್ಡಿದಾಗ ಒಂಥರ, ಇಲ್ದೋದಾಗ ಒಂಥರ, ಹಿಂಗ ಮುನ್ಸ ಕಲಿಯೋದು ಬುದ್ಧಿಯಾ? ಹಿಂಗತ್ತೆ ಹೇಳ್ತೀರಲ್ಲ ತಿರ್ಗಾ ನೀವು. ನನಗೆ ಎಷ್ಟೊತ್ತೆ ಬೇಜಾರಾಕಿಲ್ಲ. ಇವ್ಳಿಗೆ ಏನು ಕಮ್ಮಿ ಮಾಡಿದ್ನತ್ತೆ ನಾನೇನು ಇಲ್ಲ ಕುಡ್ಕೊಂಡು ಇಸ್ಪೀಟ್ ಆಡ್ಕೊಂಡು ನಿಂತಿದ್ನ. ಇಸ್ಪೀಟ್ ಆಡ್ಕೊಂಡು ಕುಡ್ಕೊಂಡು ದುಡ್ಡೇನಂತ ಅಡ್ಡ ಮಾಡೋದು ನಂಗೆ ಇದ್ದದತ್ತೆ. ಅವಳು ಒಪ್ಪಿಗೆ ಕೇಳ್ಕೊಂಡೆಯ, ನೀನು ಹೇಳು ನಾನು ಒಪ್ಕೊಂಡ್ರೆ ತಗೊಳ್ಳೋದ ಮನೆಯ ಅಂತ ಮಾಡ್ದು. ಹಿಂಗೆ ಮೋಸ ಮಾಡ್ತಾರೆ ಅಂತ ಕಂಡಿದ್ವ ನಾವು? ಕಂಡಿದ್ವತ್ತೆ. ನಾನು ಗೊತ್ತು ಆ ಭಗವಂತನೇ ನನಗೆ ಅವಕಾಶ ಮಾಡ್ಕೊಟ್ಟಿರೋದು. ದುಡ್ಡಿದಾಗ ಹೆಂಗಿದಾರು, ದುಡ್ಡಿಲ್ದಾಗ ಹೆಂಗಿದಾರು ನೋಡ್ಕೊಂಡ್ಬಿಟ್ಟು ದೇವರೇ ಅವಕಾಶ ಮಾಡ್ಕೊಟ್ಟಿದ್ದು ಅನ್ಕೋತೀನಿಲ್ಲ ಈಗ ನಾನು, ನಿಜಕ್ಕೂ. ಆಗಿದಾಯ್ತು ಹೋಗಿದೋಯ್ತು, ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಆಯ್ತಿಲ್ಲಪ್ಪ. ಈಗ ನಡಿಯ ಮನಸ್ಸು ಎಡ್ಗೆ ಎಡುತ್ತಾನೆ, ಸರಿಯಾ? ಅದನ್ನ ಅವಳು ಹಂಗೆ ಆಡ್ಬೇಡ್ದಾಗಿತ್ತು. ಇದ್ದಾಗ ಒಂಥರ ಇಲ್ದಾಗ ಒಂಥರ ಅವೆಲ್ಲ ಸರಿ ಇಲ್ಲ. ಕಷ್ಟ ಸುಖು ಒಂದು ಸಮ ಇರ್ಬೇಕು, ಮನ್ಸ ಉಂಡಾಗ ಒಂಥರ ಹಸ್ತಾಗ ಒಂಥರ ಇರಬೇಡ್ದು. ಆಯಿತು, ಇವತ್ತು ತಪ್ಪಾಗದೆ ಅಂತ ಕೇಳಿದ್ಮೇಲೆ ಎಂತೇರುವೆ ಒಂದು ತಪ್ಪು ಮಾಡೇ ಮಾಡ್ತಾರೆ. ಅದನ್ನ ಸಂಸ್ಬೇಕಾದ ಧರ್ಮ ನಿಂದು, ಸರಿಯಾ? ಆಯಿತು, ಇನ್ಮೇಲೆ ನೀನು ತಪ್ಪು ಮಾಡಿದ್ಯೆ. ನಾನು ಹೇಳೋದು ಊರಿಂದ ಊರಿಗೆ ಬಂದೀವಿ, ಈಗಲೇ ಎಷ್ಟು ಕೆಟ್ಟು ಬಂದೀವಿ. ಅದು ಹೆಂಗೆ ಸೋಮ್ಸಕ್ರಣ ಅಂತ ದುಡಿಸ್ಕೊಳ್ಳೋದು ಅಂತ ನಿನಗೂ ಗ್ಯಾನ್ ಇರಬೇಕಾಗಿತ್ತು. ಅದು ಹೆಂಗಪ್ಪ ಇಸ್ಕೊಬಿಟ್ಟೆ ನೀನು? ನಿನ್ನರು ತಪ್ಪದೆ, ಅವಳಲ್ಲೂ ತಪ್ಪದೆ. ಅವೆಲ್ಲ ಈಗ ಬೇಡ, ಇನ್ನು ಮುಂದೆ ಎಷ್ಟು ಎತ್ತಾಡಿದ್ರು ಅಷ್ಟೇ, ಸರಿಯಾ? ಸುಮ್ಮನೆ ಇರೋದು ಕರಿ ನೀನು. ಅದೇನು ಮುಂದೆ ಆಗ್ಬೇಕಾದ್ರೆ ನೋಡಿ. ಮಗ ಎಸದಿ ನಿನ್ಗಾದ್ರೂ ಅಷ್ಟೇ, ನೀನು ಹೆಂಗಿರ್ಬೇಕು ಹಂಗಿರು, ಸರಿಯಾ? ಇಂದ್ಲದ ನೀನು ಮಾತಾಡೋದಲ್ಲ, ಅವರು ಮಾತಾಡೋದಲ್ಲ. ಏನು ಮಾತಾಡಿ ಏನು ಪ್ರಯತ್ನ? ಯಾವುದಕ್ಕೂ ಉಪಯೋಗಕ್ಕೆ ಬತ್ತಿತ್ತು? ಮಾತಾಡಿ ಯಾವುದಕ್ಕೂ ಉಪಯೋಗಕ್ಕೆ ಬತ್ತಿತ್ತಪ್ಪ? ನೋಡ್ರತೆ ನೀವೇನಾದ್ರು ಅನ್ಕೊಳ್ಳಿ, ನಾನು ಇಲ್ಲಿ ಗಂಟ್ಲು ಅವಳನ್ನ ಕುಣಿಸ್ಬಿಟ್ಟು ಉಗ್ರು ಕಣ್ಣು ಮಣ್ಣಾಗ್ದಂಗೆ ನೋಡ್ಕೊಂಡಿನಿ. ಇನ್ಮೇಲೆ ಅವಳು ಸರಿಯ ಜವಾಬ್ದಾರಿಯಿಂದ ಒಂದು ಹೊಲ್ತಕ್ಕೆ ಬರೋಂಗಿಲ್ಲ. ನಾನು 12 ಗಂಟೆ 1 ಗಂಟೆ ಹೊಲ್ತಾವ್ ಕೆಲಸ ಮಾಡೋದು, ಒಂಚೂರು ಊಟ ತಂದು ಕೊಡೋಕ್ಕಿಲ್ಲ. ಈಗ ಕೆಂಪಕ್ಕವರೆಲ್ಲ ಮಾಡೋಕ್ಕೆ ಅಲ್ವಾ? ಒಂಚೂರು ಊಟ ತಂದು ಕೊಟ್ಟರು ಹೊಲ್ತಕ್ಕೆ ಏನಾದ್ರು ಸಮದೋದಾಳು ಇವಳು. ಆಳು ಕಾಳು ಕಟ್ಕೊಂಡು ಕೆಲಸ ಮಾಡಿಸ್ತಾ ಇರ್ತೀನಿ. ಇವಳು ಮನೇಲಿ ಮರಿಕೊಳ್ಳೋದು, ಮನೇಲಿ ಕೂತ್ಕೊಳ್ಳೋದು, ಒಂಚೂರು ಊಟ ತಗೊಬಂದು ಕೊಡ್ಬಿಟ್ರೆ ಏನು ಸಮದೋದಾಳ? ಹೇಳ್ರತೆ ಊಟ ಗಿಟ ಎಲ್ಲ ತಂದು ಕೊಡಬೇಕು, ವಾಲ್ದವರು ಕೆಲಸ ಮಾಡಬೇಕು. ಇಷ್ಟು ಕಂಡೀಷನ್ ನಂದು. ಇಷ್ಟು ಒಪ್ಕೊಂಡು ಬಂದರೆ ಬರ್ಬೋದು. ಆಮೇಲೆ ನಾನು 1 ರೂಪಾಯಿನೂ ಇವಳು ಕೈ ಕೊಡೋಕ್ಕಿಲ್ಲ. ನಾನು ಅದೇನು ಬೇಕೋ ಕೇಳಿ ತಂದು ಕೊಡ್ತೀನಿ. ಒಂದು ತಲೆ ಪಿನ್ ಬೇಕೋ ಏನು ಬೇಕೋ ನಾನು ಎಲ್ಲ ನಾನು ತಂದು ಕೊಡ್ತೀನಿ. ತಂದು ಕೊಡೋ ಜವಾಬ್ದಾರಿ ನಂದು. ಏನೋ ತರನಿಲ್ಲ ಅಂದ್ರೆ ಬೇಕಾದ್ರೆ ಅವ್ಳು ಒಪ್ಪಿಸ್ಲಿ, ಬೇಕಾದ್ರೆ ನಾನು ಉಗಿಸ್ಕೊಳಕ್ಕೂ ರೆಡಿ. ಅವ್ಳಿಗೆ ಏನು ಬೇಕೋ ಸವಲತ್ತು ನಾನು ರೆಡಿ ಕೊಡ್ತೀನಿ. ಕೊಡೋಕ್ಕಿಲ್ಲ ಅಂತ ನಾನು ಹೇಳೋಕ್ಕಿಲ್ಲ. ಮಾತ್ರ ನಾನು 1 ರೂಪಾಯಿ ಅವಳು ಕೈ ಕೊಡೋಣ ಅಲ್ಲ, ಸರಿಯಾ? ಹಂಗೆ ಅದೇನೋ 10 ಲಕ್ಷ ದುಡ್ಡು ನಮ್ಮ ಅಪ್ಪನ ಮನೆ ಕೊಟ್ಟಿದ್ದು ಅಂತ ಅವಳೆ ಅಲ್ವಾ? ನಾನು ಅದನ್ನು ಕೊಡೋಕ್ಕಿಲ್ಲ. ಅವಳು ನಾನು ಹೇಳ್ದಂಗೆ ಕೇಳ್ಕೊಂಡಿದ್ಲು ಕಣತೆ, ನಾನು ಹೇಳ್ದಂಗೆ ಕೇಳ್ಕೊಂಡಿದ್ಲು. ಅಷ್ಟು ಕೇಳ್ಕೊಂಡಿದ್ರು ನನಗೆ ಖುಷಿ ಆಗೋದು. ಅಯ್ಯೋ ನಾನು ಅನಿಸ್ತೀವಿ ಹೊಟ್ಟೆ ಉಸ್ಬಿಡ್ತೀನಲ್ಲ ನಾನು ಇರ್ತೀಯ ಇಷ್ಟೊಂದು ಒಳ್ಳೆ ಅಂತ ನನಗೆ ಬೇಜಾರಾಗೋದು. ಯಾವಾಗ 10 ಲಕ್ಷ ದುಡ್ಡು ಸೇರ್ಕತ್ತೋ ಇವಳು ಭಾಳ ತಿರ್ಗಕ್ಕೆ ನಿಂತ್ಕೊಬಿಟ್ಲು. ಕೂಟು ತಗೊಂಡು ಜನಗಳು ಏನು ಅನ್ಕೊಳಕ್ಕಿಲ್ಲ. ಇವಳು ಒಳ್ಳೆ ನಾನು ಇಲ್ಲ ಅನ್ನಕ್ಕಿಲ್ಲ. ಆ ಸಂಘ ಈ ಸಂಘ ಅದು ಇದು ಅನ್ಕೊಂಡು ಸುತ್ಕೊಂಡು ನಿಂತ್ಕೊಂಡ್ರೆ ಮನೆ ಭಾಗಕ್ಕೆ ಕುಲಾದವ. ಅದಕ್ಕೆ ನಾನು ಹೇಳ್ತೀನಿ ಅತ್ತೆ, ಅವಳು ಯಾರಿಗೂ ಹೋಗಂಗಿಲ್ಲ, ಸರಿಯಾ? 10 ಲಕ್ಷ ದುಡ್ಡ ವಾಪಸ್ ನಾನು ಕೊಟ್ಬಿಡ್ತೀನಿ. ನಮ್ಮ ಮತ್ತೆ ಮಡಿಕೊಳ್ಳಿಬೇಕಾರೆ ಅವ್ರ ದುಡ್ಡು ಅವ್ರಿಗೆ ಸೇರ್ಕೊಳ್ಳಿ. ಅವಳ ಹೆಸರು 1 ರೂಪಾಯಿ ದುಡ್ಡು ಇರೋದು ಬೇಡ. ನಾನು 1 ರೂಪಾಯಿ ದುಡ್ಡು ಅವ್ಳು ಕೈ ಕೊಡೋಕ್ಕಿಲ್ಲ. ಏನು ಅವಳಿಗೆ ಬೇಕಾಗಿರೋದು ಇಟ್ಟು ಬಟ್ಟೆ, ಅದಕ್ಕೆ ನಾನು ಮೋಸ ಮಾಡೋಕ್ಕಿಲ್ಲ. ನಾನು ಏನು ತಂದಾಕ್ಬೇಕು ನಾನು ತಂದಾಕ್ತೀನಿ. ಉಣ್ಕೊಂಡು ಮನೇಲಿ ಹೆಂಗೆ ಹೋಗ್ತಾನೆ ಮಾಡ್ಕೊಂಡು ಹೋಗ್ಬೇಕು, ಹಂಗೆ ಹೋಲಿ. ನಾನು ಹೊಲ್ತಕ್ಕೆ ಹೋಯ್ತದ, ನನ್ನ ಜೊತೆ ಹೊಲ್ತಕ್ಕೆ ಬರಲಿ. ಸಣ್ಣ ಮುಟ್ಲು ಮನೆ ತಾ ಕೂತ್ಕೊಂಡು ಏನು ಕೆಲಸ ಬಂದು ನನ್ನ ಜೊತೆ ಅಷ್ಟೋ ಇಷ್ಟೋ ಹೊಲ್ತಾಗ ಬೆಂಟ್ ಹಾಕೊಂಡು ಸಂದೆ ಮೇಲೆ ಮನೆಗೆ ಬರೋದ. ಅವ್ರಿಗೆ ಕುಣ್ಸ್ಕೊಂಡು ಮಾತಾಡ್ಕೊಂಡು ಕತೆ ಆಡ್ಕೊಂಡು ಕೂತ್ಕೊಬಿಟ್ರೆ ಏನು ಇಟ್ಟು ಬಟ್ಟೆ ಬತ್ತಿತ್ತಾ? ಇಷ್ಟಕ್ಕೆಲ್ಲವ ಒಪ್ಕೊಂಡು ಬತ್ತೀನಿ ಅಂದರೆ ಬರ್ಬೋದು. ಅತ್ತೆ ನಾನು 10 ಲಕ್ಷ ದುಡ್ಡು ಕೊಡೋನಲ್ಲ, ನಾನು ಒಡವೆನೂ ಬಿಡ್ಸ್ಕೊಡೋನಲ್ಲ. ಏನಾರು ಅಲ್ಲಿ ನಾನು ಒಡವೆನೂ ಈಗ ಬಿಡ್ಸೋಕ್ಕಿಲ್ಲ. ನಾನು ಬಡ್ಡಿ ಗಿಟ್ಟಿ ಕಟ್ಟಿರ್ತೀನಿ. ದುಡ್ಡು ನಂಗೆ ಸಾಕಾಯ್ತಿಲ್ಲ. ನಾನಂತೂ ಒಡವೆ ಗಿಡ ಬಿಡ್ಸ್ಕೊಡೋಕ್ಕಿಲ್ಲ. 10 ಲಕ್ಷ ದುಡ್ಡು ಅವ್ರು ಅವ್ನು ಕೊಟ್ಬಿಡ್ತೀನಿ. ಕಂಡ್ರ ಋಣ ನನಗೆ ಬೇಡ. ನಾನು ಅವತ್ತು ಋಣ ತಿಂದೋನಲ್ಲ, ಇವತ್ತು ತಿನ್ನೋನಲ್ಲ, ಸರಿಯಾ? ಇಷ್ಟಕ್ಕೆ ಒಪ್ಪಿಗೆ ಇದ್ದದ ಕೇಳ್ರತೆ. ಒಪ್ಕೊಂಡು ಬಂದು ಹೊಲ್ತಾವ್ ಭಂಗ ಮಾಡ್ಕೊಂಡು ಆಳು ಕಾಳು ಊಟ ಗಿಡ ತಗೊಬತ್ತೀನಿ. ಅವ್ರ ಸೇರ್ಕೊಂಡು ಕೆಲಸ ಮಾಡ್ತೀನಿ ಅನ್ನೋದು ಇರಬೇಕು. ನಾನು ಅತ್ತಾಗೆ ನೋಡೋಣ ಇತ್ತಾಗೆ ನೋಡೋಣತೆ. ಇವು ಗಂಡು ಮಕ್ಕಳು ನೋಡಿದ್ರೆ ಹೋಗಿ ಅತ್ತೆ ಮನೆ ಸೇರ್ಕೊಂಡು ಕುಂತವ್ರೆ. ಇವಳು ಹೊಲ್ದಿಕ ತಿರುಗಿ ನೋಡೋಕ್ಕಿಲ್ಲ. ನನಗೆ ನಮ್ಮ ಹಬ್ಬನಿಗೆ ಹಣೆ ಬಂದಿದ್ದದ. ನಾನು ಅದೇ ಮೇಲೆ ಹಾಕ್ಸ್ಕೊದ, ನಾನು ಬುದ್ಧಿ ಮೇಲೆ ಹಾಕ್ಸ್ಕೊಡೋದನೋ? ನಾನು ಇಲ್ಲಿ ಗಂಟ್ಲು ಮಾಡಿರೋದು ಸಾಕು. ನಾನು ನಾನು ಎರ್ತಿ ಚೆನ್ನಾಗಿರಲಿ ಅಂತ ಆಸೆ ಮಾಡಿದೆ ಇಲ್ಲಿ ಗಂಟ್ಲು. ಅವಳೆಲ್ಲ ನೀ ಎತ್ತು ಬರ್ನಿಲ್ಲ ಅಂದಮೇಲೆ ನಾನು ಏನು ಮಾಡಂಗಿದ್ದದು? ಏನತ್ತೆ ಮಾಡಂಗಿದ್ದದು? ಕೈಲಿ ಕಾಸಿಲ್ಲ ಅಂದ್ಬಿಟ್ಟು ನನ್ನ ಯಾವ ಥರ ಬೇಕಾಬಿಟ್ಟಿಲ್ಲಿ ನೋಡಿದ್ರು ಗೊತ್ತಾ? ನಾನಂತೂ ಅವ್ಳಿಗೆ 1 ರೂಪಾಯಿ ಕೊಡೋಕ್ಕಿಲ್ಲ. ಇಷ್ಟ ಅದೇ ಆಯ್ತು ನಂದು. ಇದಕ್ಕೆಲ್ಲ ಒಪ್ಕೊಂಡು ಬರ್ತೀನಿ ಅಂದರೆ ಬರ್ಬೋದು, ಇಲ್ವಾ? ಬರೋಕ್ಕಿಲ್ಲ ಅಂದರೆ ಬರೋದು ಸಿಕ್ಕಿಲ್ಲ. ನನಗೇನು ಬರಲೇಬೇಕು ಅಂತ ಬಲವಂತ ಏನಿಲ್ಲ. ಏನಪ್ಪ ಅಂದ್ರೆ ನಮ್ಮ ಭಾವನೂ ನಮ್ಮ ಅಕ್ಕನೂ ಹೇಳಿದ್ರಲ್ಲ ಅನ್ನೋದು ಒಂದು ಉದ್ದೇಶಕ್ಕೆ ಪಾಪ ಅವ್ರು ಇಷ್ಟು ಆಸೆ ಮಾಡ್ತಾರೆ. ಯಾಕೆ? ಜೀವನ ಚೆನ್ನಾಗಲಿ ಅಂದ್ಬಿಟ್ಟು ಅಲ್ವಾ ಅವ್ರು ಆಸೆ ಮಾಡೋದು.
ನಮ್ಮ ಜೀವನಕ್ಕೋಸ್ಕರ ನಾವು ಹಂಗೆ ಅನ್ನೋದೊಂದು ಉದ್ದೇಶಕ್ಕೆ ಅಷ್ಟೇ ನಾನು ಇವಳನ್ನ ಮನೆಯೊಳಗೆ ಸೇರಿಸ್ಕೊಳಕ್ಕೆ ಒಪ್ಪಿರೋದು. ಇಲ್ಲ ಅಂದಿದ್ರೆ ನಾನು ಯಾವುದೇ ಕಾರಣಕ್ಕೂ ಒಪ್ತಿದ್ದೀರ. ಇಷ್ಟ ಅದೇ ಇದ್ರ ಮೇಲೆ ಅವಳು ಇಷ್ಟ ಕೇಳಿ. ಆಯ್ತು ಬಿಡಪ್ಪ, ಹೆಂಗ ಸದಿ ಆಯ್ತು ಬಿಡಿ. ನಾನು ನನಗೆ ಮೇಡಮ್ ದುಡ್ಡು 10 ಲಕ್ಷ ಊರಿಗೆ ಕೊಟ್ಬಿಡ್ತೀನಿ ವಾಪಸ್ಸು. ಅದೇ ಕೊಡವೆ ವಸ್ತ್ರ ಬಿಡ್ಸಕ್ಕಿಲ್ಲ ಅನ್ನೋದು. ಒಂದು ಫಂಕ್ಷನ್ಗೆ ಹಾಕೊಂಡು ಹೋಗೋದು ಬೇಡವಾ? ನೋಡ್ದೊಡವ ಹೇಳ್ದೊಡವ ನೀನೇ. ಇಲ್ಲ ಇಲ್ಲ ನಾನು ಬಿಡ್ಸಕ್ಕಿಲ್ಲ ಕಣ್ಣತ್ತೆ, ನೀವೇನಾದ್ರು ಅನ್ಕೊಳ್ಳಿ, ನಾನು ಬಿಡ್ಸಕ್ಕಿಲ್ಲ ನಾನು. ಓ ಸರಿ ಆಯ್ತು ಬಿಡ್ಡೆ ಮಗ. ಈಗ ಎಲ್ಲಾರು ಅಂತ ಕರ್ಕೊಂಡು ಹೋದಾಗ ಯಾರು ಹೇಳ್ತಿ ಅಂದಾಗ ಯಾರ ಹೆಸರು ಹೇಳ್ತಿದ್ರು? ಜಯಣ್ಣ ಹೇಳ್ತಿ. ಜಯಣ್ಣ ಹೇಳ್ತಿ ಹಂಗೆ ಬಂದವಳೆ ಅಂದ್ರೆ ಯಾರಿಗ ಅವಮಾನ ಅದದು? ಆ ಪಾರ್ಟಿ ಒಡವೆ ಹಾಕೊಂಡು ಹೊಸ ಹಾಕೊಂಡು ಕರ್ಕ ಬತ್ತಿದ, ಇವತ್ತು ಹಿಂಗೆ ಕರ್ಕ ಬಂದವನಿ ಅಂದ್ರೆ ಯಾರಿಗ ಅವಮಾನ ಅದನ್ನೇ? ಅವ್ರಿಗೆ ತಾನೇ. ಆದ್ರೆ ಅಲ್ಲಿ ಬಿಡ್ನೆ ನೀನು ಯಾಕೆ ತಲೆಗೆಸ್ಕೊಂಡು ನೀನು ತಲೆಗೆಸ್ಕೊಬಿಡಕಣ್ಣು ಎಸದಿ ನೀನು. ಅವರು ನಗ್ನಾಗಿತ್ತ ಬುಡ್ಸ್ಕೊಡ್ಲಿ. ಏನು ನಿಮ್ಮ ಅಪ್ಪನ ಮನೇನು ಮಾಡಿಸಿ ಹಾಕಿ ಕಳಿಸಿತೀರ ಸರಿಯಾ? ಇಷ್ಟ ಇದ್ರೆ ಬುಡ್ಸ್ಕೊಡ್ಲಿ, ಕಷ್ಟ ಆದರೆ ಬಿಡ್ಲಿ. ಅದೇನೋ 10 ಲಕ್ಷ ದುಡ್ಡ ನಿಮ್ಮ ಅವನ ಹೆಸರು ಕೊಟ್ಬಿಡ್ತೀನಿ ಅಂತದಲ್ಲ, ಹೆಂಗೆ ಮಾಡಿ ಅದಕ್ಕೆ? ಕೊಟ್ಬಿಡ್ಲಿ ಅವ್ರ ದುಡ್ಡಾರು ಕೊಟ್ಬಿಡ್ಲಿ. ಬಿಡಿ ಆಯ್ತು, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಎಲ್ಲನೂ ಸಾಲ ಗಿಲ್ಲ ಮಾತ್ರ ಎಲ್ಲ ನುಣಗ್ ತೀರಿಸ್ಬೇಕು. ಆಮೇಲೆ ಅವರು ಇವರು ಮನೆ ತಗ ಬರೋದಲ್ಲ. ಸಾಲ ಇದ್ರೆ ಸೂಲ ಇದ್ದಂಗೆ ಸುಮ್ಮನೆ ಮನೆ ನೆಮ್ಮದಿ ಹಾಳು ಮಾಡ್ಕೋದಲ್ಲ. ಹೇಳ್ದೊಡವ ಸಾಲ ಗಿಲ್ಲ ನಾನು ತೀರಿಸ್ಲಿ ಅಂದ್ಬಿಟ್ಟು. ಅದೇ ನಾನು ಯಾವಳ ಕೈಲೂ ಹೇಳ್ಸ್ಕೋಬೇಕಾಗಿಲ್ಲ. ನಾನು ಆಳೆ ತೀರಿಸೋ ಆಗದೆ ಎಲ್ಲ ಆಗದೆ. ನಮ್ಮ ಅಣ್ಣನಿಗೂ ಹೇಳಿನಿ, ನಮ್ಮ ದೊಡ್ಡಪ್ಪನ ಮಗನ ಮನೇನು ಬಿಟ್ಕೊಡಪ್ಪ, ನಾವು ಹಳೆ ಮನೆ ಮಾರಕ್ಕಿಲ್ಲ, ನಾವು ಹಬ್ಬ ಉಣ್ಮೆ ಮಾಡಬೇಕು, ನಾನು ಕೊಡೋಕ್ಕಿಲ್ಲ ಅಂತ ಒಂದೇ. ಒಂದು 50,000 ಬೇಕಾದ್ರೆ ಎಕ್ಸ್ಟ್ರಾನೇ ಕೊಡ್ತೀನಿ ಅಂತ ಹೇಳಿವ್ನಿ. ಆಯಿತು ಅಂತ ಒಪ್ಕೊಂಡವನಿ. ಆ ಮನೇನೂ ಬಿಡಿಸ್ತೀನಿ. ಒಡವೆ ಕಾಸ ನಾನು ಹೊಸಿ ಮುಡಿಕತ್ತೀನಿ. ನಾನು ಒಡವೆಗೆ ಬಿಡ್ಸಕ್ಕೆ ಹೋಗಿಲ್ಲ, ಬಡ್ಡಿ ಕಟ್ತೀನಿ ಅಂತ ಹೇಳ್ತಾ ಇರೋದು. ನಾನು 1 ಗ್ರಾಮ್ನು ಬಿಡ್ಸ್ಕೊಡಕ್ಕಿಲ್ಲ ಅನ್ಕರತ್ತೆ. ಏನೋ ನಿಮ್ಮ ಬಂಗ ನಿಮ್ಮ ಮಟ್ಟಿ ಬಂಗ ನಿಮ್ಗೆ ಗೊತ್ತಪ್ಪ. ಅದೇನು ಮಾಡ್ಬೇಕು ಮಾಡ್ಕೊಂಡು ಹೊಚ್ಕಟ್ಟಾಗಿ. ಹಂಗಲ್ಲ ಅವೇನು ಒಂದು ಮದುವೆಯೋ ಮುಂಜೆಯೋ ಎಲ್ಲರೂ ಹೋಯ್ತಾ ಇರ್ತಾಳೆ. ಒಡವೆ ವಸ್ತ್ರ ಇಲ್ದಾರೆ ಚಂದವಾ? ಅಂದ್ವೋ ನನಗೆ ನಾನು ಹೇಳಿ ನನ್ನ ಕಂಡೀಷನ್ ಇಷ್ಟ ಇದ್ರೆ ಒಪ್ಕೊಂಡು ಬರ್ಬೋದು, ಇಲ್ಲರವೇ ಇರ್ಬೋದು. ಯಸೋದಿ ಬಾವೆ ಹೇಳ್ತಾ ಇರೋದು ಕೆಲವು ಒಪ್ಪಿಗೆ ಇರ್ಲಿ ಬಿಡು. ಬಿಡ್ಸ್ಕೊಡ್ಲಿ ಒಡವೆ ಸುದ್ದಿ ಯಾಕೆ? ಅಯ್ಯೋ ನಾನೇನು ಒಡವೆ ಬಿಡ್ಸ್ಕೊಡ್ಲೇಬೇಕು ಅಂತ ಇದ್ದಾನಣ್ಣ. ಬೇಡ ಬಿಡೋಣ, ಪರವಾಗಿಲ್ಲ. ಬಿಡ್ಸ್ಕೊಡ್ದ ಸಿಕ್ಕಿಲ್ಲ ನನಗೇನು, ನಾನು ತಲೆಗೆಡ್ಸ್ಕೊಳಕಿಲ್ಲ ಕಂದು ಬಿಡಿ. ಬಿಡ್ಸ್ಕೊಡ್ದಾರ ಇರ್ಲಂತೆ. ಸುಮ್ಕಿರ ಸದಿ ಗೊತ್ತಿಲ್ವಾ ಜಯಣ್ಣಂಗೆ? ಈಗ ಒಂತಕ್ಕೆ ಹೋಗ್ಬೇಕು ಬರಬೇಕು ಹಂಗೆ ಕರ್ಕೊಂಡು ತಿರ್ಗದ ನಿನ್ನ. ಬಿಡ್ಸ್ಕೊಡ್ತಾರೆ ಸುಮ್ಕಿರು. ಅಯ್ಯೋ ಅದಕ್ಕೆ ಬಿಡ್ಸ್ಕೊಡ್ದಾರ ಇರ್ಲಿ ಕಣಕ್ಕೆ. ನಾನು ಯಾವತ್ತೂ ಬಿಡ್ಸ್ಕೊಡಿ ಅಂತ ಬಾಯ್ಬಿಟ್ಟು ನಾನು ಕೇಳೋಕ್ಕೂ ಇಲ್ಲ. ಏನೋ ಮನೆ ಒಳಗೆ ಹೋಗಿ ಸೇರ್ಕೊತೀನಿ. ಆಯಿತು, ಏನೋ ಹೊಲ್ತಕ್ಕೆ ಹೋಗಿ ಕೆಲಸನೂ ಮಾಡ್ಬೇಕಂತೆ ಮಾಡ್ತೀನಿ ಬಿಡೋದಕ್ಕೆ. ಇಷ್ಟು ವರ್ಷ ಕುಂತ್ಕೊಂಡು ತಿಂತೀನಿ, ಈಗ ಮಾಡ್ತೀನಿ ಬಿಡಿ. ಏನಂತೆ ನಮ್ಮನೆ ಬಂಗ ನಾವು ಮಾಡೋಕ್ಕೆ ಏನು ಮಾತ್ರ ನನಗೆ ಅದು ಇದು ಇಲ್ಲೂ ಮುಂದೆ ಮಾತ್ರ ಎತ್ತಾಡ್ಬಾರ್ದು. ಈ ದೊಡವ ಅಣ್ಣ ನೀನು ಹೇಳ್ಕಳ್ಸೋ ಅವ್ರಿಗೆ, ನೀವು ಹಂಗೆ ಮಾಡಿದ್ರಲ್ಲ ಮನೆಯಿಂದ ಹಚ್ಕೊಡ್ಸೋದ್ರಲ್ಲ ಅಂತ ಇಲ್ಲೂ ಮುಂದೆ ಮಾತಾಡೋದು ನನಗೆ ಇಷ್ಟ ಆಗಕ್ಕಿಲ್ಲ. ಅದನ್ನೆಲ್ಲ ಹೇಳ್ಬಿಟ್ಟು ಮಿಟ್ಟ ಮಾಡಿ ಕಳಿಸಿ. ನಾನೇನು ಅಲ್ಲಿ ನಡಿ ನನ್ನ ಮಗ ಅಲ್ಲ ಇಂದು ಮೊದಲು ಮಾತಾಡೋಕ್ಕೆ. ನಾನು ಮಾತಾಡೋದಾಗಿದ್ರೆ ಮಾತಾಡೋನು ಈಗಲೇ ನಾನು ಮಾತಾಡೋಕ್ಕಿಲ್ಲ ಕಣ್ ನಿಮ್ಮ ಮಾತಿಗೆ ಮತ್ತು ಕೆಂಪಾಕನ ಮಾತಿಗೆ ನಮ್ಮ ದೊಡ್ಡತೆ ಮಾತಿಗೆ ನಾನು ಬರೋದೇ ಕೊಡ್ತೀನಿ. ನಾನು ಮನೇಲಿ ನಾನು ಏನೂ ಮಾತಾಡೋಕ್ಕಿಲ್ಲ. ನಾನು ಹೇಳ್ದಾಗ ಕೇಳ್ಕೊಂಡು ಇರ್ಬೇಕು ಇವಳು. ಆ ಸಂಘ ಈ ಸಂಘ ಅಲ್ಲಿಗೆ ಇಲ್ಲಿಗೆ ಅನ್ಕೊಂಡು ಸುತ್ತೋದು ಗಿತ್ತೋದು ಎಲ್ಲ ನನಗೆ ಇಷ್ಟ ಆಗಕ್ಕಿಲ್ಲ. ನಾನು ಜೊತೆಗೆ ಕಡ್ದು ನನ್ನ ಜೊತೆಗೆ ಸಣ್ಣ ಮುಟ್ಲು ಹೊಲ್ತಾಗಿರ್ಬೇಕು, ಹೊಲ್ತಾಗಿನ ಕೆಲಸ ಮುಗಿಸ್ಕೊಂಡು ಮನೆಗೆ ಬರಬೇಕು ಇಷ್ಟೇ. ಇದ್ರ ಮೇಲೆ ಅವಳು ಇಷ್ಟ ಬೋದ್ರೆ ಬರ್ಬೋದು, ಬರ್ದಾರೆ ಇಲ್ಲೇ ಇರ್ಬೋದು. ನಾನೇನು ಅದನ್ನೇನು ಕೇಳಕ್ಕಿಲ್ಲ. ಸರಿ ಆಯ್ತು ಬಿಡಿ, ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಸರಿ ಆಯಿತು, ಇಷ್ಟ ಆದಮೇಲೆ ನಂಗೆ ಓಕೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.